ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅನುಭವ ಮಂಟಪದಲ್ಲಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಪಡೆದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಅಭಿನಂದನಾ ಸಮಾರಂಭ ಮತ್ತು ಅಪ್ಪ ಹಾಗೂ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ನಾಲವಾರದ ಕೋರಿಸಿದ್ದೇಶ್ವರ ಮಠದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು, ಮುಕ್ತ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ, ಶಾಸಕ ಅಲಂಪ್ರಭು ಪಾಟೀಲ್ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು, ಡಾ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿದ್ದು ಸಂತೋಷದ ವಿಚಾರವಾಗಿದೆ ಎಂದು ಶುಭ ಹಾರೈಸಿದರು. ನಂತರ ಮಾತನಾಡಿದ ಶಾಸಕ ಬಿಆರ್ ಪಾಟೀಲ್ ಅವರು, ಶರಣಬಸವೇಶ್ವರ ಸಂಸ್ಥಾನದ ಸೇವೆ ಅನನ್ಯವಾಗಿದ್ದು ದಾಸೋಹದ ಜೊತೆಗೆ ಶಿಕ್ಷಣದ ಸೇವೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಈ ಭಾಗದ ಹೆಮ್ಮೆಯಾಗಿದೆ ಎಂದರು. ತದನಂತರ ಮಾತನಾಡಿದ ಡಾ ದಾಕ್ಷಾಯಿಣಿ ಎಸ್ ಅಪ್ಪ ಅವರು, ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. जय जय तुम निगमात त्रिवेदी बुद्धाने जय कोरिಸಿದ್ದೇಶ್ವರ ಪರಮಸ್ಮರಣೀಯ ನಾಲವಾರ ಪರಾಧೀಶ ಡಾಕ್ಟರ್ ಶ್ರೀ ಕೋರಿಸಿದ್ದೇಶ್ವರರನ್ನು ಕಲಬುರಗಿಯನ್ನು ಕೈಲಾಸವಾಗಿ ಮಾಡಿದ ಮಹಾದಾಸೋಹಿ ಶರಣಬಸವೇಶ್ವರರನ್ನು ಭಕ್ತಿಪುರಸ್ಸರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಶರಣಬಸವೇಶ್ವರ ಜಾತ್ರೋತ್ಸವದ ಸುಸಂದರ್ಭದಲ್ಲಿ ನಡೆದಿರುವಂತಹ ಇತ್ತೀಚೆಗೆ ತಾನೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಅವ್ವ ದಾಕ್ಷಾಯಿಣಿ ಅಮ್ಮನವರ ಪೂಜ್ಯ ಡಾ ಶರಣಬಸಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಗಳ ಇವತ್ತಿನ ವೇದಿಕೆಯ ಮೇಲೆ ಎಲ್ಲ ಭಕ್ತಾಭಿಮಾನಿಗಳ ಅಭಿನಂದನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾತೋಶ್ರೀ ತಾಯಿ ದಾಕ್ಷಾಯಿಣಿ ಅವ್ವ ಅವರೇ, ಮಹಾದಾಸೋಹದ 8ನೇ ಪೀಠಾಧಿಪತಿಗಳಾಗಿ ಈಗ ತನ್ನ ವಿಶ್ರಾಂತಿಗೆ ತೆರಳಿರ್ತಕ್ಕಂಥ ಪೂಜ್ಯ ಡಾ ಶರಣಬಸಪ್ಪ ಅಪ್ಪ ಅವರೇ, 9ನೇ ಮಹಾದಾಸೋಹದ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರೇ, ವಿಶೇಷವಾಗಿ ದಾಸೋಹದ ಕ್ಷೇತ್ರದಲ್ಲಿ ಶರಣಬಸವೇಶ್ವರರ ಈ ಪುಣ್ಯಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿ ಶ್ರಮಿಸ್ತಾ ಇರತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ ಅವರೇ, ಇವತ್ತಿನ ಸಮಾರಂಭದಲ್ಲಿ ನಮ್ಮೊಂದಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆನಂದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿಆರ್ ಪಾಟೀಲ್ ಮಾಜಿ ಉಪಸಭಾಪತಿಗಳು ಬಿಆರ್ ಪಾಟೀಲ್ ಅವರೇ, ಈ ಸಮಾರಂಭದ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಓದಿ ಈಗ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರೇ, ವೇದಿಕೆಯಲ್ಲಿರತಕ್ಕಂಥ ನಮ್ಮ ಅತ್ಯಂತ ಆತ್ಮೀಯರು, ಕಲಬುರಗಿ ದಕ್ಷಿಣ ಶಾಸಕರಾಗಿರ್ತಕ್ಕಂಥ
ಶ್ರೀ ಅಲಂಪ್ರಭು ಪಾಟೀಲ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಶಶಿಲ್ ಜಿ ನಮ್ಮಶಿ ಅವರೇ, ತಿಪ್ಪಣ್ಣಪ್ಪ ಕಮರ್ನೂರ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, HK ಸೊಸೈಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಭೀಮಳ್ಳಿ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಹಿರಿಯರೇ, ಗಣ್ಯರೇ, ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಸಮಸ್ತ ಶರಣಬಸವೇಶ್ವರರ ಕೋರಿಸಿದ್ದೇಶ್ವರರ ಅಭಿಮಾನಿ ಭಕ್ತರೇ, ತಮ್ಮೆಲ್ಲರ ಅಂತ ಈ ಸಮಾರಂಭಕ್ಕೆ ತಾವೆಲ್ಲರೂ ಎಷ್ಟು ಆನಂದದಿಂದ ನಿಶಬ್ದ ಕುಂತಿದ್ರಿ. ನೀವು ಪ್ರೀತಿ, ವಿಶ್ವಾಸ, ಭಕ್ತಿ ಎಲ್ಲ ನೋಡಿ ನನ್ಗೆ ಬಹಳ ಆನಂದ ಆಗಿದೆ. ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮ ಇದೆ. ಇವತ್ತು ನಿಮ್ಮೆಲ್ಲರ ವಿಶ್ವಾಸ, ಭಕ್ತಿ ಎಲ್ಲ ನೋಡಿ, ನಿಮ್ಮೆಲ್ಲರ ವಿಶ್ವಾಸ ತೋರಿಸಿದ ನೋಡಿ ನನಗೆ ಬಹಳ ದೊಡ್ಡ ಗೌರವ ಪ್ರಶಸ್ತಿ ಸಿಕ್ಕಂತಾಗಿದೆ. ಇವತ್ತು ನನಗೆ ನಿಮ್ಮೆಲ್ಲರ ಸ್ಫೂರ್ತಿ ನೋಡಿ ಆನಂದವಾಯಿತು. ನಿಮ್ಮೆಲ್ಲರ ವಿಶ್ವಾಸಕ್ಕೆ ನನ್ನ ಕಡೆಯಿಂದ ಧನ್ಯವಾದ ಅರ್ಪಿಸುತ್ತೇನೆ. ತಮ್ಮೆಲ್ಲರಿಗೂ ಮಹಾದಾಸೋಹಿ ಶರಣಬಸವೇಶ್ವರ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಶಾಂತಿ, ಐಶ್ವರ್ಯ, ಯಶಸ್ಸು, ಸುಖ ಕೊಡಲಿ. ನಿಮ್ಮ ನಮ್ಮ ಎಲ್ಲರ ಶಕ್ತಿ ಈ ಭಾಗಕ್ಕೆ ಏಳಿಗೆಯಾಗಿ ಸೇವೆ ಮಾಡೋಣ ಅಂತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ತಮ್ಮೆಲ್ಲರಿಗೂ ಏನು ಆನಂದವಾಗಿರುತ್ತೀವಿ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಹಾದಾಸೋಹಿ ಶರಣಬಸವೇಶ್ವರನ್ನು ಸ್ಮರಿಸುತ್ತ ಎಲ್ಲ ಪೀಠಾಧಿಪತಿಗಳ ದಿವ್ಯ ಆತ್ಮಕ್ಕೆ ಶರಣೆಂದು, ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಶರಣೆಂದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರು ನನ್ನ ಈ ಹೃದಯ ಈಶ್ವರ ನನ್ನ ಯಜಮಾನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅವರೇ, ಇಂದು ಅಪ್ಪ ಪ್ರಶಸ್ತಿ ಸ್ವೀಕಾರ ಮಾಡಲು ಆಗಮಿಸಿರುವ 40 ಕೋಟಿ ಸಿದ್ದೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ತೋಂಟಲ್ ಶ್ರೀಗಳ ಪಾದಗಳಲ್ಲಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷದ ದಾಸೋಹ ಜ್ಞಾನರತ್ನ ಪ್ರಶಸ್ತಿಗೆ ಭಾಜಪರಾದ ಶ್ರೀ BR ಪಾಟೀಲ್ ಅಣ್ಣವರಿಗೆ ಮತ್ತು ಅವರ ಕುಟುಂಬದ ಅಕ್ಕವರಿಗೂ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಮುಖ್ಯ ವಿಶ್ವವಿದ್ಯಾಲಯ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಅವರಿಗೆ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ತಮ್ಮೆಲ್ಲರಿಗೂ ಮತ್ತು ಈ ಸಮಾರಂಭದ ಉದ್ಘಾಟಕರಾದ ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅಣ್ಣವರೇ, ಸೋದರರಾದ ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡವ್ರ ಮನೆಯವರ ಜಯಶ್ರೀ ಮತ್ತಿಮೂಡವರೇ ಬಂದು ಹೋದ್ರವರಾಗಲೇ, ಮಾನ್ಯ ಶ್ರೀ ಶಶಿ ಡಿ ನಮೋಶಿ ಅಣ್ಣವರೇ, ಮಾನ್ಯ ಶ್ರೀ BG ಪಾಟೀಲ್ ಅಣ್ಣವರೇ, ಮಾನ್ಯ ಶ್ರೀ ತಿಪ್ಪಣ್ಣ ಕಮಕ್ನೂರ್ ಅಣ್ಣವರೇ, ಶ್ರೀ ಜಗದೀಶ್ ಗುತ್ತೇದಾರ್ ಅಣ್ಣವರೇ, ಶ್ರೀ ರಾಜು ಭೀಮಳ್ಳಿ ತಮ್ಮವರೇ ಹಾಗೂ ಸೋದರಿ ಜಯಶ್ರೀ ಮತ್ತಿಮೂಡವರಾಗಲೇ ಬಂದು ಹೋಗಿದ್ದಾರೆ. ಸೋದರ ಫರಾಜ್ ಇಸ್ಲಾಂ ಅವರೇ, ಸೋದರ ಸಂತೋಷ್ ನಲ್ಯಾರ್ ಅವರೇ, ಸೋದರ ಚಂದ್ರಶೇಖರ್ ಕಂಬಾಳ್ ಅವರೇ ಮತ್ತು ಸೋದರ ಮಲ್ಲಿಕಾರ್ಜುನ್ ಮಾರ್ಕರ್ ಅವರೇ, ಸೋದರ ಶರಣಪ್ಪ ಮಚ್ಚಟ್ಟಿ ಅವರೇ, ಸೋದರ ಶ್ರೀಕಾಂತ್ ಮಾಚಲ್ ಅವರೇ, ಸೋದರ ನೀಲಕಂಠ ಮುಂಗಿ ಅವರೇ, ಸೋದರ ಬಸವರಾಜ್ ಮಂಗಲಿಗೆ ಅವರೇ, ಮಾಧ್ಯಮ ಅಧ್ಯಕ್ಷರಾದ ಸೋದರ ಬಾಬುರಾವ್ ಹೆಗಡೆ ಅವರೇ ಮತ್ತು TV ಶಿವಾನಂದ ಸರ್ ಅವರೇ ಹಾಗೂ ಎಲ್ಲ ಮಾಧ್ಯಮ ಸೋದರರಿಗೆ, ಡಾಕ್ಟರ್ ಶರಣಬಸಪ್ಪ ಸರ್ ಅವರೇ ಮತ್ತು ನಿಮ್ಮ ಎಲ್ಲ ನೆಚ್ಚಿನ ಅಣ್ಣವರಾದ ಶರಣಬಸವೇಶ್ವರ ಸಂಘದ ಸೆಕ್ರೆಟರಿ ಆದ ಬಸವರಾಜ್ ದೇಶಮುಖ್ ಅಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಸರ್ ಅವರೇ, ಕುಲಸಚಿವರೇ, ಎಲ್ಲ ಟೀಮ್ ಪ್ರಾಚಾರ್ಯರೇ, ಮುಖ್ಯಸ್ಥರೇ, ಪ್ರಾಧ್ಯಾಪಕರೇ, ಬೇರೆ ಬೇರೆ ಭಾಗದಿಂದ ಆಗಮಿಸಿದ ಎಲ್ಲ ಭಕ್ತರೊಂದರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಮೊದಲಿಗೆ ಪೂಜ್ಯ ಅಪ್ಪ ಅವರು ಪ್ರತಿ ವರ್ಷ ತಮ್ಮ ತಂದೆ ಅಂದರೆ ನಮ್ಮ ಮುಖ್ಯವಾದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಿಂದ ಅಪ್ಪ ಪ್ರಶಸ್ತಿ ಕೊಡುವ ಸಂಪ್ರದಾಯ ಇರಿಸಿಕೊಂಡವರು. ಈ ವರ್ಷ ನಮ್ಮ ನಾಲ್ವರದ ಕೋರಿಸಿದ್ದೇಶ್ವರ ಶ್ರೀಗಳಿಗೆ ಪೂಜ್ಯ ಅಪ್ಪ ಅವರು ಆಶೀರ್ವಾದ ಮಾಡಿರುವುದು ಅನೇಕ ಭಕ್ತರ ಮನದಲ್ಲಿ ದೈವಿ ಸ್ವರೂಪರಾಗಿರುವ ಪೂಜ್ಯ ಶ್ರೀಗಳ ಅಪ್ಪ ಅವರಿಗೆ ಆಗಿರುವುದು ನಮಗೆಲ್ಲ ಬಹಳ ಆನಂದದ ವಿಷಯ. ಹೀಗಾಗಿ ಪೂಜ್ಯರಿಗೆ ಆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗಿದೆ. ಅದು ಅವರಿಗೆ ನನ್ನ ಕಡೆಯಿಂದ ಅನಂತ ನಮನಗಳು. ಕಲ್ಯಾಣ ಕರ್ನಾಟಕ ನೆಲದ ಪ್ರಸಿದ್ಧ ಪುಣ್ಯಕ್ಷೇತ್ರ ನಾಲ್ವರ ಮಹಾಮಠದ ಪೀಠಾಧಿಪತಿಯಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶ್ರೀ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಜನ್ಮದಾತೆ ಮಹಾಮಠದ ಅನ್ನಪೂರ್ಣೆ ಮಾತೋಶ್ರೀ ಗೌರಮ್ಮ ತಾಯಿಯವರ ಪುಣ್ಯಾರ್ಥ ನಿಮಿತ್ತ ನನಗೆ ಹೋದ ವರ್ಷ ಇವತ್ತಿಗೆ ನನಗೂ ಮಾತೋಶ್ರೀ ಪ್ರಶಸ್ತಿ ಕೊಟ್ಟಿರೋದು 1 ವರ್ಷ ಆಗಿದೆ. ಅವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದ. ಅದರಂತೆ ಪ್ರತಿ ವರ್ಷ ಮಹಾದಾಸೋಹಿ ಶರಣಬಸವೇಶ್ವರ ದತ್ತೋತ್ಸವದ ನಿಮಿತ್ತ ದಾಸೋಹ ಜ್ಞಾನರತ್ನ ಎನ್ನುವ ಪ್ರಶಸ್ತಿಯೂ ಸಹ ಅಪ್ಪ ಅವರು ನೀಡುತ್ತಿರುವುದು ಹಿರಿಯರಾದ ನಮ್ಮ ಸಂಸ್ಥಾನಗಳಿಗೆ ಅತ್ಯಂತ ಭಕ್ತಿ ಗೌರವ ಇಟ್ಟುಕೊಂಡು
ತಾವು ಸಹ ವೈಚಾರಿಕತೆಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಶ್ರೀ BR ಪಾಟೀಲ್ ಅಣ್ಣವರಿಗೂ ಈ ಪ್ರಶಸ್ತಿಯನ್ನು ಪೂಜ್ಯ ಅಪ್ಪ ಅವರು ನೀಡಿ ಆಶ್ವಾಸಿಸಿರುವುದು ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅವರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಅವರು ಸಹ ತಮ್ಮ ಅನೇಕ ಬಿಸಿ ಕಾರ್ಯಕ್ರಮ ನಡುವೆ ಇಲ್ಲಿಗೆ ಬಂದು ಸ್ವೀಕರಿಸಿದ್ದು ಅವರಿಗೆ ಧನ್ಯವಾದಗಳು. ಶರಣವರಿಗೆ ಆಯುಷ ಆರೋಗ್ಯ ಯಶಸ್ಸು ಆಶ್ವಾಸಿ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಬೇಡಿಕೊಳ್ಳುತ್ತೇನೆ. ಮೊನ್ನೆ ಅಂದರೆ ಮಾರ್ಚ್ 27ರಂದು ಮೈಸೂರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಅದಕ್ಕೆ ಕಾರಣವಾದ ನಮ್ಮದೇ ಆದ ಆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಹಲ್ಸೇಸ್ ಅವರು ವೇದಿಕೆ ಮೇಲಿರುವರು. ಅವರ ಸಾಹಿತ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಸಂಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಮಾನ್ಯ ರಾಜ್ಯಪಾಲರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕುಲಪತಿಯರಾದ ಹಲ್ಸೇಸ್ ಅವರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕುಲಪತಿಯರಾದ ಪ್ರೊಫೆಸರ್ ಶರಣಪ್ಪ ಹಲ್ಸೇಸ್ ಅವರು ಕಲ್ಯಾಣ ಕರ್ನಾಟಕದ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಈ ಭಾಗದ ವಿಶೇಷವಾಗಿ ಮಹಿಳೆಯರಿಗೆ ಗೌರವ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ಹಲ್ಸೇಸ್ ಅವರಿಗೆ ನನ್ನಿಂದ ಹಾಗೂ ನಿಮ್ಮ ಅಪ್ಪಾಜಿಯವರಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಮೈಸೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಗೌರವ ಮತ್ತು ಪ್ರೋತ್ಸಾಹ ಹೆಚ್ಚಿಸಿದ್ದಕ್ಕೆ ಮತ್ತು ಮೈಸೂರಿನಲ್ಲಿ ಕೀರ್ತಿ ಕೊಟ್ಟ ಶ್ರೇಯಸ್ಸು ಪ್ರೊಫೆಸರ್ ಹಲ್ಸೇಸ್ ಅವರಿಗೆ ಸಲ್ಲುತ್ತದೆ ಅಂತ ಹೇಳಲು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಅವರ ಎಲ್ಲ ಆಡಳಿತ ಮಂಡಳಿಗೂ ಸಲ್ಲುತ್ತದೆ. ಇದೇ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮಾನ್ಯ ಶ್ರೀ BG ಪಾಟೀಲ್ ಅನ್ನೋರು ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಗೌರವ ನನಗೆ ಮಾತ್ರವಲ್ಲ, ಈ ಭಾಗದ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಅಂತ ನಾನು ಬಹಳ ಹೆಮ್ಮೆ ಹೇಳುತ್ತದೆ. ಇದು ನನ್ನ ಒಬ್ಬರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಹೇಳಲಾಗಿ ನಿಮಗೂ ನಮಗೂ ಎಲ್ಲ ಕೂಡ ಹಂಚಿಕೊಳ್ಳುವಂತ ಇದು ಪ್ರಶಸ್ತಿ ಅಂತ ನನಗೆ ಅನಿಸ್ತಾ ಇದೆ. ಕುಲಪತಿಯಾದ ಪ್ರೊಫೆಸರ್ ಶರಣಬಸಪ್ಪ ಹಲ್ಸೇಸ್ ಅವರಿಗೆ ದೊಡ್ಡ ಕೊಡುಗೆಯಾಗಿ ನೀಡಿದ್ದಾರೆ ಈ ಭಾಗಕ್ಕೆ. ಈ ಪ್ರಶಸ್ತಿ ಜೊತೆ ನಮ್ಮ ಎಲ್ಲ ಜವಾಬ್ದಾರಿ ಹೆಚ್ಚಾಗಿದೆ. ನಾವೆಲ್ಲರೂ ಕೂಡಿ ಇನ್ನೂ ಉತ್ಸಾಹದಿಂದ ದುಡಿದು ನಮ್ಮ ಜವಾಬ್ದಾರಿ ಅರಿತು ಕಾಯಕದಲ್ಲಿ ಕೈಲಾಸ ಮಾಡೋಣ. ಅನೇಕ ಪ್ರಶಸ್ತಿ ಹೆಚ್ಚಿಸಿ ಗೌರವ ಸಿಗುವಂತೆ ಸೇವೆ ಮಾಡಿ ದಾಸೋಹ ಮಾಡೋಣ. ಕಲ್ಯಾಣ ಕರ್ನಾಟಕದ ಕೀರ್ತಿ ಇನ್ನೂ ಬೆಳೆಯುವವರೆಗೂ ಹೆಚ್ಚಿಸಲಿ ಅಂತ ಹೇಳೋದು ನಾನು ಶರಣರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅಧ್ಯಕ್ಷರಾಗಿರುವ ಕುಲಪತಿಗಳಾಗಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಶಾಲಾ ಕಾಲೇಜು ಪ್ರಾಂಶುಪಾಲಕರು, ಸಿಬ್ಬಂದಿ ವರ್ಗದರು, ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲಸಚಿವರು, ಎಲ್ಲ ಪದಾಧಿಕಾರಿಗಳು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಇಂಥ ಬಹು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನನ್ನೆಲ್ಲ ಕುಟುಂಬದವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮೆಲ್ಲರ ಕಾರ್ಯಕ್ರಮ. ಇದರಲ್ಲಿ ಸಮಾಜದ ಅನೇಕ ಹಿರಿಯರು, ಗೌರವಿತ ಅಧಿಕಾರಿಗಳು, ಅಮೆರಿಕರು, ಭಕ್ತರು, ಕುಲದವರು ಭಾಗವಹಿಸಿ ಕೈ ತಂದಿದ್ದೀರಿ. ಇದೆಲ್ಲ ಕುರಿತಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಬಹಳ ದೊಡ್ಡ ಕೈ ಬಂದಂತಾಗಿದೆ. ಈ ಗೌರವ ಸಂತೋಷ ನಿಮ್ಮೆಲ್ಲರಿಗೆ ಹಂಚಿ ಅದು ನಾವು ಏನು ಆನಂದ ಪಡ್ತೀವಿ. ಇದೇ ನನಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಭಕ್ತ ಕುಲದವರಿಗೂ ಎಲ್ಲ ಭಾಗದವರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಅನಂತ ಧನ್ಯವಾದ ಹೇಳಿ ಪೂಜ್ಯ ಡಾಕ್ಟರ್ ದಕ್ಷಿಣೆ ಅಪ್ಪ ಅವರ ಪಾದಕ್ಕೆ ವಂದಿಸುತ್ತಾ ಈ ಒಂದು ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರಶಸ್ತಿಯನ್ನ ಹಾಜರಾದಂತಹ ಪರಮ ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸುತ್ತಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರೇ, ಶಾಸಕ ಮಿತ್ರರಾದಂತಹ ತಿಮ್ಮಪ್ಪನವರೇ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ನಮೋಶಿ ಅವರೇ, ಶಾಸಕರಾದಂತಹ ಮುದ್ದದಾರ್ ಅವರೇ ಮತ್ತು ಇಲ್ಲೆಲ್ಲಪ್ಪ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಸಂಸ್ಥೆ ಅಧ್ಯಕ್ಷರಾದ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಅಪ್ಪ ಅವರೇ, ಬಸವರಾಜ ದೇಶಮುಖ್ ಅವರೇ ಮತ್ತು ಇಲ್ಲೆಲ್ಲಪ್ಪ ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಬಸವರಾಜ ದೇಶಮುಖ್ ಅವರು ಫೋನ್ ಮಾಡೋದು ಅಧ್ಯಕ್ಷನೇ, ನಿಮಗೆ ಈ ಸಲ ದಾಸೋಹ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ತಾವು ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಡು.
ನಾನು ಹೇಳಿದೆ, ನಾನೇನಂತ ಮಹಾಸಾಧನೆಯನ್ನು ಮಾಡಿದ್ದೀನಿ. ನಾನು ಅದಕ್ಕೆ ಯೋಜನೆ ಅಲ್ಲೋ ಅಂತ ಮಾತು ಬಂತು. ಕೊನೆಗೆ ನಾನು ಏನು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ನಾನು ಇಷ್ಟಕ್ಕೆ ತರಲಿಕ್ಕೆ ಕಾರಣವಾದ ಸಂಸ್ಥೆಗೆ ಅವರು ನನ್ನ ಕರೆದು ಒಂದು ಸನ್ಮಾನ ಮಾಡ್ತಾ ಇದ್ದಾರೆ, ಸ್ವೀಕರಿಸಬೇಕು ಅಂತ ಬಹಳ ಸಂತೋಷದಿಂದ ಬಂದಿದ್ದೇನೆ. ಪ್ರೊಫೆಸರ್ ಹರಸೆ ಅವರು ಮುಖ್ಯ ಅತಿಥಿಗೆ ಬಂದು ಮಾತನಾಡಿದ್ದಾರೆ. ನಾನು ಅವ್ರ ಸಂಸ್ಥೆಗೆ ಹೋಗಿದ್ದೇನೆ. ಇವತ್ತು ನಮ್ಮ ಭಾಗದವರಿಗೆ ಗುರುತಿಸುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಪ್ರೊಫೆಸರ್ ಹರಸೆ ಅವರು ಪೂಜ್ಯ ಮಾತೋಶ್ರೀ ದಕ್ಷಿಣಿ ಅಪ್ಪನವರಿಗೆ ಎಲ್ಲಿ ಮೈಸೂರು ಎಲ್ಲಿ ಕಲಬುರಗಿ ಇಷ್ಟು ದೂರದಿಂದ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದ್ದಕ್ಕಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಅದರ ಕುಲಪತಿಗಳಾದಂಥ ಶ್ರೀ ಶರಣಬಸಪ್ಪ ಹರಸಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇದೇ ಇಂಥ ಕೆಲಸವನ್ನು ಮುಂದುವರಿಸಿ ತಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ತಾವು ವಿನಂತಿಸಿಕೊಂಡಿದ್ದೇನೆ. ನಾನು ದಾಸೋಹ ನಮ್ಮ ಮನೆ ಪರಂಪರೆ ಇದೆ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ, ಈಗ ನಮ್ಮ ಮಗ ಈ ದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತೇವೆ. ವಿಶೇಷವಾಗಿ ನಾನು ದಾಸೋಹ ಎಲ್ಲಿ ಮಾಡ್ತೀನಿ ಅಂದ್ರೆ ಸಮಾಜದ ಪರಿವರ್ತನೆಗಾಗಿ ಯಾರು ಹೋರಾಟ ಮಾಡ್ತಾರೆ, ರೈತ ಹೋರಾಟ ಇರಲಿ, ದಲಿತ ಹೋರಾಟ ಇರಲಿ, ಬಂಡಾಯ ಸಾಹಿತ್ಯಗಳ ಹೋರಾಟ ಇರಲಿ, ಇಂಥ ಹೋರಾಟಗಳಿಗೆ ನಾನು ಮುಕ್ತವಾಗಿ ದಾಸೋಹವನ್ನ ನೀಡ್ತೇನೆ. ಬೆಂಗಳೂರಿನಲ್ಲಿ ಯಾವುದೇ ಹೋರಾಟ ನಡೆದರೂ ಕೂಡ ನಾನು ಮೊದಲು ಅಲ್ಲಿ ದಾಸೋಹದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅದರ ಜೊತೆಗೆ ಒಂದು ವಿದ್ಯಾ ದಾಸೋಹವನ್ನು ಕೂಡ ಮಾಡುವಂತ ಸಣ್ಣ ಕೆಲಸವನ್ನು ಮಾಡಿದ್ದೇವೆ. ನನ್ನ ಈ ಸೇವೆಯನ್ನು ಗುರುತಿಸಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ನಮ್ಮ ಪೂಜ್ಯರಾದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಪಾದಕ್ಕೆ ವಂದಿಸಿ, ದಕ್ಷಿಣ ಅವರ ಪಾದಕ್ಕೆ ವಂದಿಸಿ ನನ್ನನ್ನು ಮಾಡೋದಕ್ಕೆ ನಾನು ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ. ವಿದ್ಯಾ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ ಮತ್ತು ಶರಣಬಸವ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಪಾದಕ್ಕೆ ವಂದಿಸಿ ನಮ್ಮ ಸಂಸ್ಥೆಯ ಅನ್ನಪೂರ್ಣೇಶ್ವರಿ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾದ ಮಾತೋಶ್ರೀ ದಾಕ್ಷಿಣಾತ್ಯರಿಗೂ ಕೂಡ ಪಾದಕ್ಕೆ ವಂದಿಸಿ ನಮ್ಮ ನಾಲ್ವರು ಪೂಜ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಪಾದಕ್ಕೆ ವಂದಿಸಿ ಈ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪುರ ಪಾಟೀಲ್ಜಿಯವರೇ ಮತ್ತು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ದಾಸೋಹ ಜ್ಞಾನರತ್ನ ಪಡೆದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ಜಿಯವರೇ ಮತ್ತು ಮುಖ್ಯ ಅತಿಥಿಯಾಗಿ ಬಂದಂಥ ನಮ್ಮ ಹೈದರಾಬಾದ್ ಕರ್ನಾಟಕದವರು, ಅದನ್ನು ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಆಗೋದು ಸಾಮಾನ್ಯರಲ್ಲ. ಅವರು ನಮ್ಮ ಸಂಸ್ಥೆಯಲ್ಲಿ ಕಲಿತು ಬೆಳೆದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಮೇಲೆ ನಂತರ ಹೋಗಿದಂಥ ನಮ್ಮ ಸಂಸ್ಥೆಯವರಾದ ಪ್ರೊಫೆಸರ್ ಆದ ಶರಣಪ್ಪ ಹರಸೆಯವರೇ ಮತ್ತು ನಮ್ಮ ಶ್ರೀ ಬಸವರಾಜ್ ಮತ್ತಿಮೂಡವರು ಬರಬೇಕಾಗಿತ್ತು. ಅವರು ಪರವಾಗಿ ಬಂದಂಥ ಜಯಶ್ರೀ ಮತ್ತಿಮೂಡವರೇ ಮೇಡಮ್ ಅವರೇ, ನಮ್ಮ ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮತ್ತು ನಮ್ಮ MLCರಾದ ಸುಶೀಲ್ ಕುಮಾರ್ ನಮೋಸೇವಜಿಯವರೇ ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದ BG ಪಾಟೀಲ್ ಅವರೇ ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಂಬಕ್ನೂರವರೇ ಮತ್ತು ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾಮನೆಯ ಹಳೆಯದರಾದ ರಾಜು ಭೀಮಳಿಯವರೇ
ಮತ್ತು ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ನಮ್ಮ ಅನಿಲ್ಕುಮಾರ್ ಬಿಡಿಯವರೇ ಮತ್ತು ಎಲ್ಲ ಸ್ಟಾಫಿನವರೇ ಮತ್ತು ಶಿವಕಾಂತ್ ಮಾಜನವರೇ, ನಮ್ಮ ನೀಲಕಂಠ ಮುಳುಗಿಯರಿದ್ದಾರೆ ಮತ್ತು ಇಲ್ಲಿ ಉಪಸ್ಥಿತರೆಲ್ಲ ನಮ್ಮ ಬಂಧು ಬಳಗರಿಗೆ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ ಮತ್ತು ಈ 3 ಸಂಘ 3 ಪ್ರಶಸ್ತಿ ಪ್ರದಾನ ಅಂದರೆ 3 ಸಂಸ್ಥೆಯಿಂದ 2 ಪ್ರಶಸ್ತಿ ಮತ್ತು ಅವ್ವಾಜಿಗೆ ಅವರಿಗೆ ಮೊನ್ನೆ ತಾನೇ ಡಾಕ್ಟರೇಟ್ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ ಡಾಕ್ಟರೇಟ್ ಪಡೆದಕ್ಕಾಗಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯರು ಮತ್ತು ನಮ್ಮ ಹಿರಿಯರು ಗಣ್ಯರು ಬಂದಿದ್ರಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರಿಗೂ ಈ ಸಂದರ್ಭದಲ್ಲಿ ನಮ್ಮ ಹಾರ್ದಿಕ ಅವರಿಗೆ ನಾವು ಸ್ವಾಗತವನ್ನು ಕೋರ್ತೇವೆ ಮತ್ತು ಅದೇ ರೀತಿಯಾಗಿ ನಮ್ಮ ಈ ಪ್ರಶಸ್ತಿಗೆ ನೀವೆಲ್ಲರೂ ಬಂದಿದ್ದಂಥ ನಮ್ಮ ಪರಮ ಪೂಜ್ಯ ಚಿರವಿ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ದಿವ್ಯ ಸಾನ್ನಿಧ್ಯದಿಂದ ವಹಿಸಿದಂಥ ಮತ್ತು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ತೋಂಟದಾರ್ಯ ಶಿವಾಚಾರ್ಯ ಮಹಾಪೂಜ್ಯರು, ಕೋರಿಮಠ ಸಿದ್ದೇಶ್ವರ ಸಂಸ್ಥಾನ ಹಿರೇಮಠ ಶ್ರೀ ಕ್ಷೇತ್ರ ನಲ್ವಾರ ಪೂಜ್ಯರಿಗೂ ಕೂಡ ಪಾದಕ್ಕೆ ವಂದಿಸಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಇನ್ನೊಬ್ಬರು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ಹುಟ್ಟು ಹೋರಾಟಗಾರರು ಆದಂಥ ನಮ್ಮ ಆಳಂದ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ BR ಪಾಟೀಲ್ ಜಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಮತ್ತು ಈ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ಅವರಿಗೂ ಕೂಡ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಮುಖ್ಯ ಅತಿಥಿಯಾಗಿ ರೂಪಾಗಿ ಬಂದಂಥ ಉಪಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮೈಸೂರು ಪ್ರೊಫೆಸರ್ ಆದ ನಮ್ಮ ಶರಣಪ್ಪ ಹಲಸೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಈಗ ತಾನೇ ನಮ್ಮ ಉತ್ತರ ಮತಕ್ಷೇತ್ರದಿಂದ ಶಾಸಕರಾದ ಶ್ರೀಮತಿ ಖನಿಜಾ ಪಾತಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಮತ್ತು ಜಯಶ್ರೀ ಮತ್ತಿಮಠವರಿಗೂ ಕೂಡ ಅಂದರೆ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಅವರ ಪತ್ನಿಯವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಸಚಿಲ್ ಕುಮಾರ್ ನಮಶಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ವಿಧಾನ ಪರಿಷತ್ತಿನ ಜಗದೇವ ಗುತ್ತೇದಾರ್ ಸನ್ಮಾನ್ಯ ಶ್ರೀ ಜಗದೇವ ಗುತ್ತೇದಾರು ಈ ಸಂದರ್ಭದಲ್ಲಿ ಉಪಸ್ಥಿತರು, ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಶರಣರ ಬಸವೇಶ್ವರರ ಪರಮ ಭಕ್ತರಾದ ನಮ್ಮ ತಿಪ್ಪಣಪ್ಪ ಕಮಕನವರು ಕೂಡ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಹೈದರಾಬಾದ್ ಕನ್ನಡ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜು ಭೀಮಳಿಯವರು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇವೆ. ಮತ್ತು ನಮ್ಮ ಶಿವಕಾಂತ ಮಾಜನವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ನೀಲಕಂಠ ಮುಲ್ಗಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಉತ್ತರ ಮತಕ್ಷೇತ್ರದ ಫಾತಿಮಾ ಮೇಡಮ್ ಜೊತೆ ಬಂದಂಥ ಅವರ ಮುಂದಿನ ಶಾಸಕರು ಆಗುವ ಶಾಸಕರು ಅಂತ ಹೇಳ್ಬೋದು. ಅವ್ರ ಶಾಸಕರಾದ ಅವ್ರ ಜೊತೆ ಬಂದಂಥ ಫರಾಜ್ ಸಾಹೇಬರು ಬಂದಿದ್ದಾರೆ, ಅವ್ರ ಜೊತೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೊಡ್ತೇವೆ. ಮತ್ತೆ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಶರಣರ ಸನ್ನಿಧಿಯಲ್ಲಿ ಇವರ 3 ಅಂದರೆ ಪ್ರಶಸ್ತಿ ಪ್ರದಾನ ಮಾಡಿದಂಥ ಇಬ್ಬರಿಗೂ ಮತ್ತು ಅವರಿಗೆ ನೀವೇನೋ ಪ್ರಶಸ್ತಿ ಗೌರವ ಅನ್ನೋದು ಸಮರ್ಪಣೆ ಬಂದಿದ್ದೀರಿ.
ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಮಹಾದಾಸೋಹಿ ಶರಣಬಸವೇಶ್ವರರ 203ನೇ ಯಾತ್ರಾ ಮಹೋತ್ಸವದ ಅಂಗವಾಗಿ 2025 ಸಾಲಿನ ದಾಸೋಹ ಜ್ಞಾನರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಮಾನ್ಯ ಶಾಸಕರು ಆಳಂದ್ ವಿಧಾನಸಭಾ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಸಮತಾ ಶಿಕ್ಷಣ ಸಮಿತಿ ಆಳಂದ್ ಇವರಿಗೆ ಕೊಡಮಾಡಲಾಗಿದೆ. ಜೀವನ ಅನುಭವಗಳ ಸಾಗರ, ಜೀವನಾನುಭವದಿಂದ ಅನುಭವಿಯಾಗಿ ಬೆಳೆದವರು ಶ್ರೀಯುತ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅವರು. 15 ನವೆಂಬರ್ 1949ರಲ್ಲಿ ಶ್ರೀಮತಿ ಗಂಗಾಬಾಯಿ ರಾಮಚಂದ್ರಪ್ಪ ಪಾಟೀಲ್ ಇವರ ದ್ವಿತೀಯ ಸುಪುತ್ರರಾಗಿ ಜನಿಸಿದರು. ಅಜ್ಜ ಮಲ್ಕಪ್ಪಗೌಡ ಅವರಿಂದ ಆರಂಭವಾದ ದಾಸೋಹ ಸಂಸ್ಕೃತಿಯನ್ನು ಊತಿ ಬಿತ್ತಿ ಪೋಷಿಸಿದವರು. ಅದನ್ನು ಇಂದು ರಾಜ್ಯದಲ್ಲಿ ಪರಾಕಾಷ್ಠೆಗೆ ತಂದವರು ಶ್ರೀ BR ಪಾಟೀಲ್ಜಿಯವರು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಮಹಾವಿದ್ಯಾಲಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇವರು SSL ಕಾನೂನು ಮಹಾವಿದ್ಯಾಲಯದಿಂದ ಕಾನೂನು ಪದವಿ ಪಡೆದು ಸ್ವಗ್ರಾಮದಲ್ಲಿ ಧಾರ್ಮಿಕ ಮೌಢ್ಯ ಹಾಗೂ ಅಂಧಶ್ರದ್ಧೆಯ ಆಚರಣೆಗಳನ್ನು ತಡೆಗಟ್ಟಲು 1965ರಲ್ಲಿ ವಿದ್ಯಾವರ್ಧಕ ತರುಣ ಸಂಘ ಸ್ಥಾಪಿಸಿ ಸಂಘದ ಮೂಲಕ ವ್ಯಸನ ಮುಕ್ತ ಗ್ರಾಮದ ನಿರ್ಮಾಣ ಕಾರ್ಯ ಹಾಗೂ ವಾಚನಾಲಯ ಸ್ಥಾಪನೆ ಮಾಡಿ ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಿದರು. ಜಾತಿ ಮತ ಭೇದಗಳನ್ನು ಮರೆತು ಶರಣರ ತತ್ವ ಸಿದ್ಧಾಂತಗಳಂತೆ ಗ್ರಾಮದಲ್ಲಿ ವೈಚಾರಿಕ ದೃಷ್ಟಿಕೋನ ಬೆಳೆಸಿದರು. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ದಾಸೋಹ ಸೂತ್ರದ ಚಿಂತನೆಯಂತೆ ಹೇಳುವುದಾದರೆ, ತನ್ನ ಮರೆತು ನಿನ್ನ ಮೆರೆಸಿದಡೆ ತನ್ನಂತೆ ಮಾಡುವನಯ್ಯ ಶರಣಬಸವ ಎಂಬ ನಿಸ್ವಾರ್ಥ ಸೇವೆಯನ್ನು ಪರಹಿತಕ್ಕಾಗಿ ದುಡಿದಂಥವರು ಶ್ರೀ BR ಪಾಟೀಲ್ಜಿಯವರು. ಅಂತಾರಾಷ್ಟ್ರೀಯ ನಾಯಕತ್ವ ತರಬೇತಿ ಶಿಬಿರ, ಬಸವ ಜಯಂತಿ ಆಚರಣೆ, ಸಾಂಸ್ಕೃತಿಕ ನಾಯಕರ ಕುರಿತು ಉಪನ್ಯಾಸಗಳು, ನಾಟಕಗಳು ಆಯೋಜಿಸಿ ಸರ್ವೋದಯದ ನಾಯಕರಾದವರು. 1975ರಲ್ಲಿ ತುರ್ತು ಪರಿಸ್ಥಿತಿ ಮತ್ತು ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕಾಗಿ ನಡೆದ ಚಳವಳಿಯಲ್ಲಿ ಧುಮುಕಿ 6 ತಿಂಗಳ ಕಾಲ ಜೈಲು ಸೇರಿದರು. ಇಲ್ಲಿ JH ಪಟೇಲ್ ಹಾಗೂ ಶ್ರೀ ಲೋಯಾರವರ ಪ್ರೇರಣೆಯಿಂದಾಗಿ ಸಮಾಜವಾದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು 1978ರಲ್ಲಿ JP ಚಳವಳಿ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ತೊಡಗಿಸಿಕೊಂಡರು. ರೈತ ಪರ ಹೋರಾಟದ ಮೂಲಕ ರಾಜಕೀಯ ಸೇರಿದಂಥವರು. 1978ರಿಂದ 83ರವರೆಗೆ TDB ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಯುವ ಜನತಾದಳದ ಅಧ್ಯಕ್ಷರಾಗಿ ಪಕ್ಷದ ಬಲವರ್ಧನೆಗೆ ಶ್ರಮಿಸಿದರು. 1983, 2004, 2013, 2023ರಲ್ಲಿ ಹೀಗೆ 4 ಬಾರಿ ಆಳಂದ್ ವಿಧಾನಸಭಾ ಮತಕ್ಷೇತ್ರದಿಂದ ಶಾಸಕರಾಗಿ ತಮ್ಮನ್ನು ಜನಸೇವಕರಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ 1988ರಿಂದ 94ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಹಂಗಾಮಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿರುವರು. ಇವರು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯತತ್ಪರರಾಗಿರುವರು. ಶ್ರೀಯುತರು ರಾಜಕೀಯ ಮುತ್ಸದ್ದಿಗಳು ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಇವರು ಅಖಿಲ ಭಾರತ ವೀರಶೈವ ಮಹಾಸಭಾ ಆಳಂದ್ ಅಧ್ಯಕ್ಷರಾಗಿ ಸಮಾಜ ಮತ್ತು ಕೃಷಿಕರಿಗೆ ಮಾಡಿರುವ ಶ್ಲಾಘನೀಯ ಕಾರ್ಯಗಳೆಂದರೆ ಬಸವೇಶ್ವರ ಭವನದ ನಿರ್ಮಾಣ ಮತ್ತು ಭಾರತದ ಜಲಪುರುಷ ರಾಜೇಂದ್ರ ಸಿಂಗ್ರ ಜೊತೆಗೂಡಿ ತಾಲೂಕನ್ನು ಜಲಸಮೃದ್ಧವಾಗಿಸಿದ್ದಾರೆ. ರೈತ ಹೋರಾಟ, ಸರಾಯಿ ನಿಷೇಧ, ಸ್ತ್ರೀ ಸಬಲೀಕರಣ ಸೇರಿದಂತೆ ಮುಂತಾದ ಹೋರಾಟಗಳ ಮುಂಚೂಣಿಯಲ್ಲಿದ್ದಾರೆ. 1980ರಲ್ಲಿ ಸಮತಾ ಲೋಕ ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಲಿದ್ದಾರೆ. ಸಮಾನತೆಯ ಗಟ್ಟಿ ತಳಹದಿಯಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಇವರ ನಿರಂತರ 47 ವರ್ಷದ ಶಿಕ್ಷಣ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಧಾರ್ಮಿಕ ನಿಸ್ವಾರ್ಥ ಸೇವೆಗಾಗಿ 2025 ಸಾಲಿನ ಶರಣಬಸವೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ದಾಸೋಹ ಜ್ಞಾನರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ.
ಸಮಾರಂಭದಲ್ಲಿ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನೀಡುವ ಅಪ್ಪ ಪ್ರಶಸ್ತಿಯನ್ನು ನಾಲವಾರದ ಕೋರಿಸಿದ್ದೇಶ್ವರ ಮಠದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರಿಗೆ ಹಾಗೂ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿಯನ್ನು ಆಳಂದ್ ಶಾಸಕ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರಿಗೆ ಪ್ರದಾನ ಮಾಡಲಾಯಿತು. ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವಪ್ಪ ಅಪ್ಪ, 9ನೇ ಪೀಠಾಧಿಪತಿ ದೊಡ್ಡಪ್ಪ ಎಸ್ ಅಪ್ಪ ಸಾನ್ನಿಧ್ಯ ವಹಿಸಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಶಾಸಕಿ ಖನೀಜ್ ಫಾತಿಮಾ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಶಶೀಲ್ಜಿ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಎಚ್ಕೆಎ ಸಂಸ್ಥೆ ಉಪಾಧ್ಯಕ್ಷ ರಾಜು ಬಿಮಳ್ಳಿ, ಶಿವಕಾಂತ್ ಮಹಾಜನ್, ಜಯಶ್ರೀ ಮತ್ತಿಮೂಡ್, ಡಾ ಅಲ್ಲಂಪ್ರಭು ದೇಶ್ಮುಖ್, ಸಂತೋಷ್ ಲಂಗರ್, ಶರಣಬಸವ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಜಿ ಬಿಡವೆ, ಡಿನ ಲಕ್ಷ್ಮೀ ಮಾಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.